ಗಣೇಶ ಮೂರ್ತಿ ಮಾರಾಟ ಜೋರು. ಗಣೇಶ ಮೂರ್ತಿಕಾರ ಹೇಳಿದ್ದೇನು? ಗಣೇಶೋತ್ಸವ ಆಚರಣೆಗೆ ದಿನಗಣನೆ ಶುರುವಾಗಿದ್ದು, ಹಬ್ಬಕ್ಕೆ ಅಗತ್ಯವಿರುವ ಗಣೇಶ ಮೂರ್ತಿಗಳ ಖರೀದಿ ಜೋರಾಗಿದೆ. ಪಟ್ಟಣದಾದ್ಯಂತ ಹಲವು ತಯಾರಕರ ಬಳಿ ಜನರು ಮೂರ್ತಿಗಳನ್ನು ಕಾಯ್ದಿರಿಸುತ್ತಿದ್ದಾರೆ. ಶ್ರಾವಣ ಮಾಸ ಮುಗಿಯುತ್ತಿದ್ದಂತೆ ಜನರು ಗಣೇಶ ಹಬ್ಬದ ತಯಾರಿ ಶುರು ಮಾಡುತ್ತಾರೆ. ಈ ವರ್ಷ ಯುಗಾದಿ ಮುಗಿಯುತ್ತಿದ್ದಂತೆ ಗಣಪತಿ ತಯಾರಿ ಕೆಲಸಗಳು ಶುರುವಾಗಿವೆ. ತಯಾರಕರು ಮಣ್ಣನ್ನು ಹದ ಮಾಡಿ ತರಹೇವಾರಿ ಮಾದರಿಯ ಗಣಪತಿ ಮೂರ್ತಿಗಳನ್ನು ಸಿದ್ಧಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹಲವು ಕಲಾವಿದರು ಕುಟುಂಬ ಸಮೇತರಾಗಿ ಮೂರ್ತಿಗಳನ್ನು ತಯಾರಿಸಿಟ್ಟಿದ್ದಾರೆ. ಜನರು ಸಹ ಕುಟುಂಬ ಸಮೇತರಾಗಿ ಬಂದು ತಮ್ಮಿಷ್ಟದ ಗಣಪತಿ ಮೂರ್ತಿಗಳನ್ನು ಆಯ್ಕೆ ಮಾಡಿ ಕಾಯ್ದಿರಿಸುತ್ತಿದ್ದಾರೆ. ರಾಮದುರ್ಗ ಪಟ್ಟಣದ ಪಡಕೋಟಿ ಓಣಿಯಲ್ಲಿ ಗಣಪತಿ ಮೂರ್ತಿಗಳನ್ನು ಹೊಂದಿಸಿಡಲಾಗಿದೆ. ಸಣ್ಣ ಗಣಪತಿಯಿಂದ ಹಿಡಿದು ದೊಡ್ಡ ಗಣಪತಿಯವರೆಗೂ ಎಲ್ಲ ಪ್ರಕಾರದ ಮೂರ್ತಿಗಳು ಇಲ್ಲಿ ಲಭ್ಯ ಇವೆ. ಜಿಲ್ಲೆಯ ಹಲವು ಕಡೆಗಳಲ್ಲೂ ಮಣ್ಣಿನ ಮೂರ್ತಿಗಳನ್ನು ಮಾರಾಟಕ್ಕೆ ಇರಿಸಲಾಗಿದೆ. ಕೆಲವರು ಪೆಂಡಾಲ್ ಹಾಗೂ ಶೆಡ್ ಹಾಕಿಕೊಂಡು ಗಣಪತಿ ಮೂರ್ತಿಗಳನ್ನು ವೀಕ್ಷಣೆಗೆ ಇರಿಸಿದ್ದಾರೆ. ಪಡಕೋಟಿ ಓಣಿಯಲ್ಲಿ ಇರುವ ಗಣಪತಿ ಮೂರ್ತಿಗಳನ್ನು ಕಾಯ್ದಿರಿಸಲು ಜಿಲ್ಲೆಯ ಹಲವು ತಾಲೂಕಿನ ಜನರು ಬರುತ್ತಿದ್ದಾರೆ. ರಾಮದುರ್ಗ ಪಟ್ಟಣ ಹಾಗೂ ಇತರೆ ತಾಲೂಕಿನ ಜನರು ಪ್ರತಿ ವರ್ಷವೂ ಇಲ್ಲಿಂದಲೇ ಗಣಪತಿ ಮೂರ್ತಿ ಕೊಂಡೊಯ್ಯುತ್ತಾರೆ. ಮನೆ, ಅಂಗಡಿ ಹಾಗೂ ಖಾಸಗಿ ಸ್ಥಳಗಳಲ್ಲಿ ಇರಿಸುವ ಗಣಪತಿ ಮೂರ್ತಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಯ್ದಿರಿಸಲಾಗುತ್ತಿವೆ. ಅದರಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಕೂರಿಸುವ ಗಣಪತಿ ಮೂರ್ತಿಗಳಿಗೂ ಬೇಡಿಕೆ ಬಂದಿದೆ. 2 ಅಡಿಯಿಂದ 6 ಅಡಿಯಷ್ಟು ಎತ್ತರದ ದೊಡ್ಡ ಗಣಪತಿ ಮೂರ್ತಿಗಳು ಇಲ್ಲಿ ಸಿಗಲಿವೆ. ಹಿಂದೂಗಳ ಹಲವು ದೇವರ ರೂಪದಲ್ಲಿ ಗಣಪತಿ ಮೂರ್ತಿಗಳು ರಾರಾಜಿಸುತ್ತಿವೆ. ಮೂರ್ತಿ ತಯಾರಿಯನ್ನೇ ನಂಬಿಕೊಂಡಿರುವ ಹಲವು ಕುಟುಂಬಗಳು ಜಿಲ್ಲೆಯಲ್ಲಿವೆ. ಅಂತಹ ಕುಟುಂಬಗಳಿಗೂ ಸಹ ಮೂರ್ತಿಗಳು ಜೀವನಾಧಾರವಾಗಿವೆ. ಹೇಳಿ ಸರ್, ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ನಾವು 45 ವರ್ಷದಿಂದ ಗಣಪತಿ ಮಾಡಕತ್ತೀವಿ. ಹಾಂ, ಇದು ಪ್ಲಾಸ್ಟರ್ದು ಮಾಡ್ತಿರೋ ನೀವು ಮಣ್ಣಿಂದ? ನಾವು ನಮ್ಮ ಕಡೆ ಎಲ್ಲ ಮಣ್ಣಿಂದ ಮಾಡ್ತೀವಿ. ನಾವು ಮಣ್ಣಿಂದ ನಾವು ಸ್ಕೋಪ್ ಕೊಡ್ತೀವಿ. ಮಣ್ಣಿಂದ ನಮ್ಮ ಕಡೆ ಜಾಸ್ತಿ ಬರೋದು ಮಣ್ಣಿಂದ ನಾವು ಮಾಡ್ತೀವಿ. ಹಾಂ, ಈಗ ನಿಮ್ಮಲ್ಲಿ ವರ್ಷ ಎಷ್ಟೆಷ್ಟು ಮಾಡ್ತೀರಿ ನೀವು? ನಾವು ವರ್ಷದ ಜಾಸ್ತಿ ನಮಗೆ ಬೇಡಿಕೆನೇ ಜಾಸ್ತಿ ಐತಿ. ವರ್ಷ ಜಾಸ್ತಿ ಮಾಡ್ಕೊಂಡು ನಾವು ಜಾಸ್ತಿ ಈಗ ಸದ್ಯ ಇಲ್ಲಿಂದ ಒಂದು 400-500 ರೂಪಾಯಿ ಗಣಪತಿ ಮಟ್ಟ ಬಂದೀವಿ ನಾವು. ಇವಾಗ ಎಷ್ಟು ವೆರೈಟೀಸ್ ಮಾಡ್ತೀರಿ ನೀವು? ಎಲ್ಲ ವೆರೈಟಿ ಏನು ಯಾವ್ದು ಹೇಳ್ತೀರಾ ಅದು ವೆರೈಟಿನ ಮಾಡ್ತೀವಿ. ಹಾಂ. ಇದಕ್ಕೇನು ಅದು ಬಣ್ಣ ಗಿಣ್ಣ ನೀವು ಎಲ್ಲ ವಾಟರ್ ಪ್ರೂಫ್ ಬಣ್ಣನ ಯೂಸ್ ಮಾಡ್ತೀವಿ ನಾವು. ಹಾಂ. ತಮ್ಮ ಹೆಸರು? ಆನಂದ್ ತಾನಾಜಿ ಕದಂ, ಪಡಕೋಟಗಲ್ಲಿ, ರಾಮದುರ್ಗ.